आदरणीय आध्यात्मिक पिता अथानासियस जॉन विश्वासियों के पूर्वी चर्च मंडली के संस्थापक प्रथम महानगर के निधन पर गुरुवार को जिला प्रभारी मंत्री के कार्यालय से अंबेडकर सर्कल तक मौन जुलूस निकाला गया तथा अंबेडकर सर्कल पर भावभीनी श्रद्धांजलि अर्पित की गई। इस अवसर पर फादर अब्राहम, फादर प्रवीणा, फादर शांता कुमार, ईसाई नेता केपीसीसी के प्रदेश अध्यक्ष जॉन वेस्ली, केपीसीसी के प्रदेश सचिव संजय जागीरदार, जयशील बक्का चौधरी और फादर पार्षद और केपी यूहानन के कई प्रशंसक उपस्थित थे। केपी न्यूज के कैमरामैन पप्पूराज का कवरेज। इंदु ನಮ್ಮ ಬಿಲೀವರ್ಸ್ ಈಸ್ಟರ್ನ್ ಚರ್ಚಿನ ಸಭೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಹಿಸ್ ಗ್ರೇಸ್ ಹೋಲಿನೆಸ್ ಮೋರನ್ ಮಾರ್ ಅಥಾನೇಸಿಯಸ್ ಬಿಲೀವರ್ಸ್ ಈಸ್ಟರ್ನ್ ಚರ್ಚಿನ ಫಸ್ಟ್ ಮೆಟ್ರೋಪಾಲಿಟನ್ ಯೋಹಾನನ್ ಅವರು ನಮ್ಮಿಂದ ಸಭೆಯಿಂದ ನಿರ್ಗಮನಗೊಂಡು ಇವತ್ತು ಕ್ರಿಸ್ತನಲ್ಲಿ ಸೇರಿದ್ದಾರೆ. ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಒಂದು ನಿರ್ಗಮನದ ಒಂದು ಸಾವು. ಆದ್ದರಿಂದ ಅವರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ನಾನು ಉಪಾಧ್ಯಕ್ಷರಿದ್ದೀನಿ. ಇವತ್ತಿನ ದಿವಸ ಬೀದರ್ ಜಿಲ್ಲೆಯಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಬಂದು ಒಂದು ದುಃಖಕರವಾದ ಸಂಗತಿಯಲ್ಲಿ ನಾವು ಎಲ್ಲರೂ ಭಾಗಿಯಾಗಿದ್ದೆವು. ವಿಶೇಷವಾಗಿ ಯೋಹಾನ ಫಸ್ಟ್ ಮೆಟ್ರೋಪಾಲಿಟನ್ ಕೇರಳದ ನಿವಾಸಿಗಳು ಭಾರತೀಯರು ಅವರು ಇವತ್ತು ನಮ್ಮಿಂದ ಅಗಲಿದ್ದಾರೆ. ಈ ದೇಶಕ್ಕೆ ಬಹಳ ದೊಡ್ಡ ನೇಮ್ ಆಫ್ ದ ಫಾದರ್, ಸನ್ ಆ್ಯಂಡ್ ಟು ದ ಹೋಲಿ ಸ್ಪಿರಿಟ್. Indeed, it is a very saddened day for us. We as a family, the Believers Christian Church, who are here to commemorate the unsudden the departure of the beloved spiritual father, His Holiness Moran More Athanasius Johann, the first Metropolitan of the Believers Christian Church. As we all know that yesterday on 8 May 2024, our Metropolitan met with an accident, and due to that a cardiac arrest he has. ಇಡೀ ದೇಶಕ್ಕೆ ಇವತ್ತು ಕರಾಳವಾದ ದಿನ, ದುಃಖವಾದ ದಿನ. ಯಾಕಂದರೆ ಇವತ್ತು 1ನೇ ಸ್ವಾಮಿ ಬಿಲಿವರ್ ಚರ್ಚಿನ ಸಂಸ್ಥಾಪಕರು ಇವತ್ತು ನಮ್ಮ ಮಧ್ಯದಲ್ಲಿಲ್ಲ. ಇವತ್ತು ನೋಡಿ, ಲಕ್ಷದಲ್ಲಿ, ನನಗನ್ಸೋ ಮಟ್ಟಿಗೆ ಕೋಟಿಯಲ್ಲಿ ಒಬ್ಬರಿಗೆ ಯಾವ ದಿನ ಹುಟ್ಟುತ್ತಾರೆ ಅದೇ ದಿನ ಸಾಯ್ತಾರೆ, ಅದೇ ದಿನ ಅಂತ ನನಗನ್ನಿಸ್ತದೆ. ಯಾಕಂದರೆ 8/3/1950 ಅವರು ಕೇರಳ ಗ್ರಾಮದಲ್ಲಿ, ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟಿದರು ಅವರು. ಇವತ್ತು ಅವರು 8/5/2024 ನಿನ್ನೆ ಮರಣ ಹೊಂದಿದ್ದಾರೆ. ಯಾಕೆ ಈ ವಿಷಯ ಹೇಳ್ತೀವಿ? ನಮಗೆ ಸ್ತೋತ್ರ ಉಂಟಾಗಲಿ. ಕರ್ತನ ಪರಿಶುದ್ಧುಳ ನಾಮದಲ್ಲಿ ನಾವೆಲ್ಲರೂ ಸೇರುವಂತೆ ದೇವರು ತಾನು ಕೃಪೆ ಮಾಡಿದ್ದಾನೆ. ಘನಮಾನ್ಯ ಬಿಲಿವರ್ಸ್ ಈಸ್ಟರ್ನ್ ಚರ್ಚ್ನ ಪ್ರಥಮ ಮೆಟ್ರೋಪಾಲಿಟನ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂಬುದಾಗಿ ನಾನು ಶುಭ ಹಾರೈಸ್ತೇನೆ. ಮತ್ತು ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದೇ ರೀತಿಯಿಂದಾಗಿ ಈ ದಿನ ಶ್ರದ್ಧಾಂಜಲಿ ಮಾಡಿ ಹೋಗೋದಲ್ಲ, ಅನೇಕ ಸೇವಕರು ಮತ್ತು ಬಿಷಪ್ ಅವರ ಕುಟುಂಬಗಳಿಗಾಗಿ, ನಮ್ಮ ಸೇವೆಗಳಿಗಾಗಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಮತ್ತು ನಮ್ಮ ಮಧ್ಯದಲ್ಲಿರುವಂಥ ನಾಯಕರುಗಳನ್ನು ಕೂಡ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ನಾವು ಅವರಿಗಾಗಿ ಕೂಡ ಪ್ರಾರ್ಥನೆ ಮಾಡಬೇಕು. ಈ ರೀತಿಯಾಗಿ ಸೇವೆಗಳಲ್ಲಿ ಮುಂದೆ ಸಾಗುವುದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಬಹಳ ಅಭಿವೃದ್ಧಿಯಾಗಿ ನಡೆಸೋದಕ್ಕೋಸ್ಕರವಾಗಿ ದೇವರು ಸಹಾಯ ಮಾಡುವಂತೆ ಅದನ್ನು ಕೇಳಬೇಕು. ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಅಭಿನಂದನೆಗಳು. ಮತ್ತೊಂದು ಆವರ್ತಿ ಈ ಬಿಲಿವರ್ಸ್ ಕ್ರಿಶ್ಚಿಯನ್ ಚರ್ಚ್ನ ಮೂಲಕವಾಗಿ ನಡಲಿಕ್ಕಿರುವಂಥ ಎಲ್ಲ ಸೇವೆಗಳು ದೇವರು ಬಲವಾಗಿ ನಡೆಸಲಿ ಎಂಬುದಾಗಿ ಶುಭ ಹಾರೈಸ್ತೇನೆ. ಜೈ ಕ್ರಿಸ್ತ. ಪಾಸ್ಟರ್ ಜಯಶೀಲ್ ಎಂಬುದಾಗಿ.